ರೀತಿ ಮಹಾರಾಷ್ಟ್ರದಲ್ಲಿ 25-30 ಸಾವಿರ ಕೋಟಿಯಷ್ಟು ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. ಅವರು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅವರ ಬ್ರಾಂಚಸ್ನ ಓಪನ್ ಮಾಡುವಂಥದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮೈಸೂರಲ್ಲಿ ಬರೀ 15 ದಿವಸದಿಂದ ಯಾವುದೋ ಒಂದು ಶೆಡ್ಡಲ್ಲಿ ಅದು ಸಿಕ್ಕಿದೆ ಅನ್ನುವಂಥದ್ದು ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರ ನೆರವಿಂದ ಅದು ಸೀಸ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮತ್ತು ಕೇಂದ್ರದ ನಾರ್ಕೋಟಿಕ್ ಸಂಸ್ಥೆಯವರು ಕರ್ನಾಟಕದಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಜಿಲ್ಲೆ, ಇದು ಮುಖ್ಯಮಂತ್ರಿಗಳ ಜಿಲ್ಲೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ 400 ಕೋಟಿ ವರ್ತ್ ಡ್ರಗ್ಸು ನಾವು ಸೀಸ್ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ನೋಡಿದೆ. ಅದು ಸಿಕ್ಕಿರೋದೇ 20 kg MD. 1 kg MD ಮೆಕಡ್ರೋಲು ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ 20 lakhs. 20 kgಗೆ ಎಷ್ಟಾಗುತ್ತೆ? 4 ಕೋಟಿ ಆಗುತ್ತೆ. 4 ಕೋಟಿನ ನೀವು ಡ್ರಮ್ಗಳಲ್ಲಿ ನೀರನ್ನ ಇಟ್ಟು ನೀರನ್ನ ಬೆರೆಸಿ ನೀರಿಂದ ಅದು ತಯಾರಿ ಮಾಡುವಂಥ ಒಂದು ಪ್ರಕ್ರಿಯೆ. ಆ ಡ್ರಮ್ಮಲ್ಲಿ ನೀರು ಇರುವಂಥದ್ದನ್ನು ಸೇರಿಸಿ 170 ಲೀಟ್ರ್ ನೀರಿತ್ತು ಡ್ರಮ್ಮಲ್ಲಿ ಅಂತ ಸೇರಿಸಿ ಅದಕ್ಕೂ ನೀವು ಬೆಲೆ ಕಟ್ಟಿ ಒಂದೊಂದು ಡ್ರಮ್ಗೆ ಒಂದು ಲೀಟ್ರಿಗೆ 40 ಕೋಟಿ 50 ಕೋಟಿ ಅಂತ ನೀವು ಚಾರ್ಜ್ ಮಾಡಿ 400 ಕೋಟಿ 500 ಕೋಟಿ ಡ್ರಗ್ಸ್ ಮೈಸೂರು ಸಿಕ್ಕಿದೆ ಅಂತ ಹೇಳುವಂಥ ಕೆಲಸವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ಪಾರ್ಟ್. ABVP ಎನ್ನುವಂಥ ಈ ಸಂಘಟನೆ BJPಯವರ ಅಂಗಸಂಸ್ಥೆ, ಅಖಿಲ ಭಾರತೀಯ ವಿದ್ಯಾ ಪರಿಷತ್ ಅನ್ನುವಂಥದ್ದು ಏನಿದೆ, ಅವರು ಎಲ್ಲ ಕಾಲೇಜುಗಳಿಂದ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಒಂದು ಪ್ರತಿಭಟನೆ ಮಾಡಬೇಕು, ಅಲ್ಲೆಲ್ಲ ಗನ್ ಹೌಸಲ್ಲಿ ಎಲ್ಲರನ್ನೂ ಅಡ್ರೆಸ್ ಮಾಡಿದ್ದಾರೆ ಅವರ ಮುಖಂಡರುಗಳು. ಮಾಡಲಿ, ಯಾವ ಕಾಲೇಜಲ್ಲಿ ಕಾಲೇಜಿಂದ ಹುಡುಗರನ್ನ ಕರ್ಕೊಂಬಂದು ಏನು ಭಾಷಣ ಮಾಡಿದ್ದಾರೆ ಅನ್ನುವಂಥದ್ದು ತಾವೆಲ್ಲ ಮೀಡಿಯಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀರಿ. ಕಾಲೇಜ್ ಸ್ಟೂಡೆಂಟ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಭಾಷಣ ಯಾವ ರೀತಿ ಇರುತ್ತೆ? ಈ ಡ್ರಗ್ಸ್ಗೆ ಕಾಂಗ್ರೆಸ್ನವರೇ ನೇರವಾಗಿ ಹೊಣೆ ಇದ್ದಾರೆ, ಈ ಡ್ರಗ್ಸ್ಗೆ ಮುಸ್ಲಿಂ ಸಮುದಾಯವೇ ನೇರವಾಗಿ ಹೊಣೆ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಭಾಷಣ ಮಾಡಿ ಆ ಯಂಗ್ ಮೈಂಡ್ಸ್ಗೆ ತುರುಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ, ಮೈಸೂರು ಸಿಟಿಜನ್ ಆಗಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ದೂರನ್ನು ಕೊಡ್ತಾ ಇದ್ದೀನಿ. ಕೆಲವು ಕಾಲೇಜುಗಳು ಅವರ ಮುಖಂಡರುಗಳು ಅವರ ಮ್ಯಾನೇಜ್ಮೆಂಟ್ನವರು BJPಯವರಿದ್ದಾರೆ. ಅವರು ಅಲ್ಲಿ ಸೇರ್ಕೊಂಡಿರೋ ಮಕ್ಕಳನ್ನ BJP ಕಾರ್ಯಕರ್ತರಾಗಿ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರ ಪರ್ಮಿಷನ್ನು ಮತ್ತು ಅವರ ಕೊಟ್ಟಿರುವಂಥ ರೆಕಗ್ನೈಸೇಷನ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ. ಇದನ್ನು ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ಳೋಂಥ ಕೆಲಸ ನಿರಂತರವಾಗಿ ABPಯವರು ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಏನು ಗೊತ್ತಿಲ್ಲದವ್ರನ್ನು ಕರ್ಕೊಂಡ್ಬಂದಿಲ್ಲಿ ಅವ್ರ ಮೈಂಡ್ಗೆ ಕಾಂಗ್ರೆಸ್ ವಿರುದ್ಧ, ಮುಸ್ಲಿಂ ಸಮುದಾಯದ ವಿರುದ್ಧ ಬೋಧನೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದ್ರ ವಿರುದ್ಧ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ.